ಅಣ್ಣ ತಮ್ಮ ಒಬ್ಬರಿದ್ರೆ ಇಬ್ಬರಿದ್ರೆ ಇಬ್ರು, 3 ಜನ ಇದ್ರೆ 3 ಜನ ಪಾಲ್ ಮಾಡ್ಕೊಳ್ತೀವಿ. ನಮ್ಮ ಹೆಸರಿಗೆ ಒಲೆಲ್ಲ ಹಚ್ಕೊಳ್ತೀವಿ, ಆರಾಮಾಗಿ ಇರ್ತೀವಿ ಅಲ್ವಾ? ನಾವು ಮಾಡ್ಕೊಂಡು ಬಂದಿರೋದೇನೆ ಹಿಂಗೇನೆ. ಹಿಂದೆ ನಾವೆಲ್ಲ ನೋಡಿದ್ರೆ ಮಾಡ್ಕೊಂಡು ಬಂದಿರೋದು ಇದನ್ನೇ. ಏನು ಅಪ್ಪ ಅಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ರೆ ತಂದೆಯಿಂದ ತಮ್ಮ ನಮ್ಮ ಅಜ್ಜಂತೆ ಏನು ಪ್ರಾಪರ್ಟಿ ಬರುತ್ತೆ, ಆಸ್ತಿಗಳೆಲ್ಲ. ತಂದೆ ಅಣ್ಣನಿಗೆ ಒಂದು 5 ಎಕರೆ, ತಮ್ಮನಿಗೆ ಒಂದು 5 ಎಕರೆ, 2 ಮನೆ ಇದ್ರೆ ಅವನಿಗೆ ಒಂದು ಇಲ್ಲ ಒಂದೇ ಮನೆ ಇರ್ತಂದ್ರೆ ಅವನಿಗೆ ಅರ್ಥ, ಇವನಿಗೆ ಅರ್ಥ. ಆಮೇಲೆ ತಂದೆ ತಾಯಿಗೆ ಯಾರು ನೋಡ್ಬೇಕು ಅಂದ್ರೆ ತಂದೆ ಅಣ್ಣನ ಹತ್ತಿರ, ತಾಯಿ ತಮ್ಮನ ಹತ್ತಿರ. ಇಲ್ಲ ಅಂತ ಹೇಳಿದ್ರೆ ಯಾರಿಗಾದ್ರೂ 1 ಎಕರೆ ಜಮೀನು ಹೆಚ್ಚಿಗೆ ಕೊಟ್ಟು ತಂದೆ ತಾಯಿ ಇಬ್ರು ಅವ್ರ ಪಾರ್ಟಿಗೆ ಕೊಟ್ಬಿಡೋದು. ಇಂಥವೆಲ್ಲ ನಾವು ವ್ಯವಸ್ಥೆ ನೋಡ್ತಾ ಇದ್ದೀವಿ. ಈಗ ಏನ್ ಕಾನೂನು ಬಂತು ಅಂತ ಹೇಳಿದ್ರೆ, ಮಗಳಿಗೂ ಸಹಿತ ಅಂದ್ರೆ ಈಗ ಅಣ್ಣ ತಮ್ಮನಿಗೂ ಪಾಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಸಹೋದರಿಗೂ ಸಹಿತ ಪಾಲ್ ಕೊಡಬೇಕು ಅಂತ ಹೇಳಿ. ಎಷ್ಟು ಜನ ಖುಷಿಯಿಂದ ಕೊಡ್ಲಿಕ್ಕೆ ರೆಡಿ ಇದ್ದೀವಿ? ಎಷ್ಟು ಜನ ಈ ಗ್ರಾಮದ ಎಷ್ಟು ಜನ ನಾಗರಿಕರು ನಮ್ಮ ಸಹೋದರಿಗೂ ಸಹಿತ ಕೊಡಬೇಕು, ನನ್ನ ಮಗಳಿಗೂ ಸಹಿತ ಕೊಡಬೇಕು ಅಂತ ಎಷ್ಟು ಜನರ ಮನಸ್ಸಿನಲ್ಲಿ ಇದೆ? ಎಷ್ಟು ಜನರ ಮನಸ್ಸಿನಲ್ಲಿ ಇದೆ? ಬಹಳ ಜನರ ಮನಸ್ಸಿನಲ್ಲಿ ಇಲ್ಲ ಅಂತ ಕಾಣುತ್ತೆ ಅಲ್ವಾ? ನಾ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ, ಅವಾಗ ನೋಡೋಣ ಎಷ್ಟು ಜನ ಹಾಕೊಟ್ರು. ನೀವು ನಿಮ್ಮ ಮಗನಿಗೆ ಒಂದು ಪಕ್ಕದೂರಿಗೆ ಒಂದು ಹೆಣ್ಮಗಳನ್ನ ಮದುವೆ ಮಾಡ್ತೀರಿ, ಸೊಸೆ ಬರ್ತಾರೆ ಮನೆಗೆ. ಸೊಸೆಯ ಅಣ್ಣ ಮತ್ತು ತಮ್ಮ ಇಬ್ಬರು ಪಾಲ್ ಮಾಡ್ಕೊಳ್ತಾ ಇರ್ತಾರ. ಅವಾಗ ನಮ್ಮ ಸೊಸೆಗೂ ಪಾಲ್ ಬೇಕು, ನಮ್ಮ ಸೊಸೆಗೂ ಪಾಲ್ ಕೊಡ್ರಿ ಅಂತ ಕೇಳೋರು ಎಷ್ಟು ಜನ? ನಮ್ಮ ಸೊಸೆಗೂ ಪಾಲ್ ಕೊಡ್ರಿ ಅಂತ ಕೇಳೋರು. ಅದನ್ನು ಕೇಳೋದಿಲ್ವಾ? ಮಗಳಿಗೆ ನೀವು ಕೊಡೋದಿಲ್ಲ, ಓಕೆ. ಸೊಸೆ ಕೊಡ್ತಾ ಇರಲ್ಲ, ಅದನ್ನು ಬೇಡ. ನಿಮಗೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ, ಕಾನೂನು ಹೇಳೋದೇನೋ ಮಗಳಿಗೂ ಕೊಡಬೇಕು. ಅದು ನಿಮ್ಮ ಮಗಳಾದ್ರೂ ಅಷ್ಟೇನೆ, ನಿಮ್ಮ ಮನೆಗೆ ಬರುವ ಸೊಸೆ ಆದ್ರೂ ಅಷ್ಟೇ. ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಈಗ ಕೊಡ್ಲಿಲ್ಲ ಆಸ್ತಿ, ಅಣ್ಣ ಆಗ ತಗೊಂಡ, ತಮ್ಮ ಆಗ ತಗೊಂಡ, ಇನ್ನೂ ಒಬ್ಬಕ್ಕೆ ತಂಗಿ ಇದ್ರು, ತಂಗಿಗೆ ನೀವು ಯಾರು ಕೊಡ್ಲಿಲ್ಲ. ಏನ್ ಮಾಡೋದು? ತಂಗಿ ಬಂದು ನಿಮಗೆ ಕೇಳಬಹುದು, ನೋಡಪ್ಪ ನಮಗೂ ಕಾನೂನು ಪ್ರಕಾರ ಬರುತ್ತೆ, ನಮಗೂ ಕುಡಿಪಾಲ ಅಂತ ಹೇಳಿದ್ರು. ನೀವೇನ್ ಹೇಳ್ತೀರಿ? ನಾವು ನಿಮ್ಮನ್ನು ಮದುವೆ ಮಾಡಿದ್ವಿ, ವರದಕ್ಷಿಣೆ ಎಲ್ಲ ಕೊಟ್ಟಿವಿ, 5-10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ, ಸೊ ನಿಮಗೆ ಹಸಿಗಿಸಿ ಕೊಡೋದಿಲ್ಲ ಅಂತ ಹೇಳಿ. ನೀವು ವರದಕ್ಷಿಣೆ ಕೊಡ್ತಿರೋ ಬಿಡ್ತಿರೋ ಅಂತ ನಿಮಗೂ ಬಿಟ್ಟಿದ್ವಿ, ನೀವು ಮದುವೆ ಮಾಡ್ತಿರೋ ಬಿಡ್ತಿರೋ ಅಂತ ನಿಮಗೂ ಬಿಟ್ಟಿದ್ವಿ. ತಂದೆಯ ಆಸ್ತಿ ನೀವು ಪಾಲ್ ಮಾಡಬೇಕು ಅಂತ ನಿಂತ್ರೆ ತಂಗಿಗೆ ಕೊಡಬೇಕು, ಅಕ್ಕನಿಗೆ ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಕೇಸ್ ಹಾಕಿ ನಿಮ್ಮ ಕಡೆಯಿಂದ ಆಸ್ತಿ ತಗೊಳ್ಬಹುದು. ನಾವು ಎಷ್ಟೋ ಕೇಸ್ಗಳು ನೋಡ್ತಾ ಇರ್ತೀವಿ. ಸುಮಾರು 70-80 ವರ್ಷದ ಅಜ್ಜಿಯರೆಲ್ಲ ಕೋರ್ಟಿಗೆ ಬಂದು ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಎಲ್ಲ ಏನ್ ಮಾಡಿದ್ರೆ ಹಿಂದೆ ನಮ್ಗೆ ಗೊತ್ತಿಲ್ಲ ಪಾಲ್ ಮಾಡ್ಕೊಂಡ್ರು, ಸೊ ಈಗ ನನಗೆ ಆ ಆಸ್ತಿನಲ್ಲಿ ಪಾಲ್ ಕೊಡಿಸ್ರಿ ಅಂತ ಕೋರ್ಟಿಗೆ ಬರ್ತದೆ. ನಿಮ್ಗೆ ಇಳಿ ವಯಸ್ಸಿನಲ್ಲಿ ಕೋರ್ಟಿಗೆ ಬರಬೇಕು, ಅಥವಾ ಇಲ್ಲೇ ಊರಲ್ಲಿ ಎಷ್ಟಾದ್ರೂ ಅವ್ರಿಗೆ ಅವ್ರ ಪಾಲಿನ ಪಾಲ್ ಅವ್ರಿಗೆ ಕೊಟ್ಟು ಸುಖದಿಂದ ಇರಬೇಕು. ಸುಖದಿಂದ ಇರಬೇಕು ಅಂತ ಹೇಳಿದ್ರೆ ಪಾಲ್ ಕೊಡ್ಬೇಕು. ಇಲ್ಲ ನಾವು ಕೋರ್ಟ್ ಕಚೇರಿ ಅಡ್ಡಾಡ್ತೀವಿ, ಏನಾದ್ರಾಗಿ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಪಾಲ್ ಕೊಡ್ಲಾರ್ದಾಗೆ ನಿಮ್ಮ ನೀವು ಮಾಡ್ಕೊಳ್ಬೇಕು. ನನಗೆ ಕೇಳಿದ್ರೆ ಕಾನೂನು ಇದೆ ಮತ್ತು ಅವರು ನಮ್ಮ ಒಳ ಹುಟ್ಟಿದವರು ಆಗಿರುವುದರಿಂದ ಅವರಿಗೂ ಆಸ್ತಿ ಕೊಡುವುದು ಬಹಳ ಸೂಕ್ತ. ನೀವು ಕೋರ್ಟ್ನಲ್ಲಿ ಬಂದು ಅಲ್ಲಿಯೂ ಕೊಡಬೇಕು, ಅಲ್ಲಿ ಬಡರನ್ನೇ ಇಲ್ಲೇ ಕೊಟ್ಟರೆ ನೀವು ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಈಗ ನೀವು ಅದನ್ನು ವಿಚಾರ ಮಾಡಬೇಕು, ನಾನು ನೀವು ಕೋರ್ಟ್ನಲ್ಲಿ ಕೊಡಬೇಕು ಅಥವಾ ಇಲ್ಲೇ ಮನೆಯಲ್ಲಿ ಕೊಡಬೇಕು ಅಂತ. ಮನೆಯಲ್ಲಿ ಕೇಳಿದ್ರೆ ಸ್ವಲ್ಪ ಎಲ್ಲ 3 ಜನ ಎಲ್ಲ ಹಿರಿಯರೆಲ್ಲ ಹೇಳಿದ್ರೆ ಸ್ವಲ್ಪ ಕಡಿಮೆ ತಗೋಬೋದೇ. ಕೋರ್ಟಿಗೆ ಅಂತ ಹೇಳಿ ಬಂದ್ರೆ ರಾಜ್ಯ ಆಗೋದಿಲ್ಲ. ನಮ್ಗೆ ಅಲ್ಲಿ ಕೊಡ್ಲಿಲ್ಲ, ನೀನು ಪುಣ್ಯಾತ್ಮ ನನಗೆ ಇಲ್ಲಿ ಕೋರ್ಟ್ವರೆಗೆ ಕಳಿಸಿದೀಯಪ್ಪ, ನನಗೆ ಪಾಲಿಗೆ ಎಷ್ಟು ಕಾನೂನು ಪ್ರಕಾರ ಬೇಕು ಬರುತ್ತೆ ಅಷ್ಟು ಕೊಡ್ಲೇಬೇಕು ಅಂತ. ಏನ್ ಕಡಿಮೆ ಕೊಟ್ಟು ಮುಕ್ತಾಯ ಮಾಡ್ಕೊಳ್ಳೋದು ಒಳ್ಳೇದು,
ಅಥವಾ ಅವ್ರ ಪಾಲಿಗೆ ಎಷ್ಟು ಬರುತ್ತೋ ಅಷ್ಟು ಕಾನೂನು ಪ್ರಕಾರವಾಗಿ ಕೊಡುವುದು ಒಳ್ಳೆಯದು. ಅದನ್ನ ನೀವು ವಿಚಾರ ಮಾಡ್ಕೊಳ್ಬೇಕು. ನಾನು ಒಂದೇ ಹೇಳ್ತೀನಿ, ನೀವು ಎಷ್ಟು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ತಪ್ಪೋದಿಲ್ಲ ಕೊಡೋ ನೆನಪಿನಲ್ಲಿ.